ಚುನಾವಣೆಯನ್ನ ಗೆಲ್ಲುವುದಕ್ಕೆ ಬಿಜೆಪಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದೆ. ಇವತ್ತು ಹಾಗೆ ನಾಳೆ ರಾಜ್ಯಾದ್ಯಂತ ಮಹಾಭಿಯಾನ ನಡೆಸಲಿಕ್ಕೆ ಈಗ ಶುರು ಮಾಡಿಕೊಂಡಿದೆ ಬಿಜೆಪಿ ಪಾಳೆಯ. ಚುನಾವಣೆಯನ್ನ ಈ ಬಾರಿ ಶತಾಯ ಗೆಲ್ಲೇಬೇಕು ಅನ್ನೋದು ಈಗ ಬಿಜೆಪಿಯ ಟಾರ್ಗೆಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹಾಗೆ ನಾಳೆ ಭರ್ಜರಿ ಕ್ಯಾಂಪೇನ್ಗಳು ನಡೆಯುತ್ತೆ, ಮಹಾಭಿಯಾನಗಳು ನಡೆಯುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ನಾಯಕರುಗಳಿಂದ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಿಕ್ಕೆ ಈಗಾಗಲೇ ರೂಪುರೇಷೆಗಳು ಸಿದ್ಧವಾಗಿದೆ. 224 ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಬಿಜೆಪಿ ನಾಯಕರುಗಳು ಪ್ರಚಾರವನ್ನ ಮಾಡಲಿಕ್ಕೆ ಪ್ಲಾನ್ ಹಾಕೊಂಡಿದ್ದಾರೆ. 98 ಮಂದಿ ಕೇಂದ್ರದ ನಾಯಕರು, 150 ಮಂದಿ ರಾಜ್ಯದ ನಾಯಕರು ಮತಭೇಟೆಗೆ ಇಳಿದಿದ್ದಾರೆ. ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಸರ್ಕಾರದ ಸಾಧನೆ ಬಗ್ಗೆ ಜನರಿಗೆ ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕೆ ಮುಂದಾಗ್ತಾರೆ. ಫಸ್ಟ್ ದೇಗುಲಗಳಿಗೆ ಭೇಟಿ ಕೊಡ್ತಾರೆ, ಮಂದಿರಗಳಿಗೆ ಭೇಟಿಯನ್ನ ಕೊಡ್ತಾರೆ. ಸೊ ಅಲ್ಲಿ ಮತಭೇಟಿಯನ್ನ ಆಡ್ಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಬಳಿಕ ಆಯಾಯ ಕ್ಷೇತ್ರದಲ್ಲಿರುವಂತಹ ರಾಷ್ಟ್ರ ನಾಯಕರ ಪ್ರತಿಮೆಗಳಿಗೆ ಮಾಲಾರ್ಪಣೆಯನ್ನ ಮಾಡೋದ್ರ ಮುಖಾಂತರ, ಫಲಾನುಭವಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸೋದ್ರ ಮುಖಾಂತರ ಅವರ ಮತಭೇಟೆಯನ್ನ ಸೆಳೆಯಲಿಕ್ಕೆ ಇದೀಗ ಶಿಕಾರಿಯನ್ನ ನಡೆಸಿದ್ದಾರೆ ಬಿಜೆಪಿ ಪಾಳಿಯ. ಆ ಹಿನ್ನೆಲೆಯಲ್ಲೇ ಚುನಾವಣಾ ಚಾಣಕ್ಯ ಈಗಾಗಲೇ ಅಮಿತ್ ಶಾ ಅವರು ಬಂದಿದ್ದಾರೆ. ಮತ್ತೊಂದು ಕಡೆ ಜೆಪಿ ನಡ್ಡಾ ಅವರಿದ್ದಾರೆ, ಮನ್ಸುಖ್ ಮಾಂಡವಿಯಾ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರು 27ನೇ ತಾರೀಕಿನಿಂದ ಮತಭೇಟೆಗೆ ಅಂತ ಹೇಳಿ ಫೀಲ್ಡ್ಗೆ ಅಖಾಡಕ್ಕೆ ಧುಮುಕ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಒಟ್ಟಾರೆ ಬಿಜೆಪಿ ಪ್ರಚಾರದ ಮಹಾಭಿಯಾನದ ಲಿಸ್ಟ್ಗಳು, ರೂಪುರೇಷೆಗಳು, ಕಾರ್ಯಕ್ರಮದ ಪಟ್ಟಿಗಳು ಈಗಾಗಲೇ ಸಿದ್ಧವಾಗಿದೆ. ಕೇಂದ್ರದ ರಾಜ್ಯ ನಾಯಕರು ಇಬ್ರು ಕೂಡ ಸೇರಿಕೊಂಡು ಭರ್ಜರಿ ಕ್ಯಾಂಪೇನ್ ನಡೆಸ್ತಾರೆ. ಒಬ್ರಲ್ಲ ಇಬ್ರಲ್ಲ, ಕೇಂದ್ರದಿಂದಲೇ 98 ಮಂದಿ ನಾಯಕರುಗಳು ಬರ್ತಾರೆ. 150 ಜನ ರಾಜ್ಯದ ಪ್ರಮುಖ ನಾಯಕರುಗಳು ಸೇರ್ಕೊಳ್ತಾರೆ. ಸೊ ಎಲ್ಲರೂ ಡಿವೈಡ್ ಆಗಿ ಹೋಗಿ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರಗಳಿಗೂ ಹೋಗಿ ಭೇಟಿಯನ್ನ ಕೊಟ್ಟು ಮನೆ ಮನೆಗಳಿಗೆ ಹೋಗಿ ಆ ಮನೆಯ ಮನಗಳನ್ನ ತಲುಪುವಂತಹ ಕೆಲಸವನ್ನ ಬಿಜೆಪಿ ಪಾಳಿಯ ಮಾಡುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆಗಳು, ಯಾರು ಯಾವ್ಯಾವ ನಿಟ್ಟಿನಲ್ಲಿ ಹೋಗಬೇಕು, ಯಾವ ರೀತಿಯಾಗಿ ಮತಭೇಟೆಗೆ ಇಳಿಬೇಕು, ಜನರನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಬೇಕು, ಹೀಗೆ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳು ಸಿದ್ಧವಾಗಿದೆ. ಕೇಂದ್ರ ನಾಯಕರ ಆ ಒಂದು ಆರ್ಡರ್ನ ಮೇರೆಗೆ ರಾಜ್ಯದ ನಾಯಕರುಗಳು ಕೆಲಸವನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ 2ನೇ ದಿನದ ಪ್ರವಾಸವನ್ನ ನಡೆಸ್ತಾರೆ. ನಿನ್ನೆ ಹಳೆ ಮೈಸೂರು ಮತ್ತು ಉತ್ತರ ಕರ್ನಾಟಕವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಹಳೆ ಮೈಸೂರು ಭಾಗಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಅಂದ್ರೆ ಅಲ್ಲಿ ಮತ ಶಿಕಾರಿಯನ್ನ ನಡೆಸಿದ್ರು, ದೇವಸ್ಥಾನಗಳಿಗೆ ಹೋದ್ರು, ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಜನರ ಮನಸ್ಸಿಗೆ ಏನೋ ಒಂದ್ ರೀತಿ ಇವರು ಕೂಡ ನಮ್ಮವರು, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಬರಬೇಕು, ಭಾವನೆಗಳು ತಿರುಗಿ ಟರ್ನ್ ಆಗಬೇಕು ಬಿಜೆಪಿಯ ಕಡೆಗೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಾಗಲಕೋಟೆ, ವಿಜಯಪುರ, ಯಾದಗಿರಿಯಲ್ಲಿ ಶಾ ಮತಭೇಟೆಗೆ ಇಳಿತಾರೆ. ಇವತ್ತು ಸೀದವಾಗಿ ಅವರು ಬಿಜೆಪಿ ನಾಯಕರಿಗೆ ಹಳೆ ಮೈಸೂರು ಭಾಗ ಪ್ರಮುಖವಾಗಿ ಅವರಿಗೆ ಟಾರ್ಗೆಟ್ ಆಗಿರೋದು. ಬೆಳಗ್ಗೆ 10:30ಕ್ಕೆ ತೇರದಾಳದ ಅಲ್ಲಮಪ್ರಭು ದೇವಸ್ಥಾನಕ್ಕೆ ಅವರು ಭೇಟಿ ಕೊಡ್ತಾರೆ. ಅದಾದ ಮೇಲೆ ಬೆಳಗ್ಗೆ 11 ಗಂಟೆಗೆ ತೇರದಾಳದಲ್ಲಿ ಸಾರ್ವಜನಿಕರ ಪ್ರಚಾರದ ಸಭೆಯನ್ನ ಏರ್ಪಾಡು ಮಾಡಿಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾರೆ. ಅದಾದ ಮೇಲೆ ಮಧ್ಯಾಹ್ನ 1:30ಕ್ಕೆ ವಿಜಯಪುರ ಜಿಲ್ಲೆಗೆ ಅಲ್ಲಿಂದ ಪ್ರಯಾಣವನ್ನ ಬೆಳೆಸ್ತಾರೆ. ಮಧ್ಯಾಹ್ನ 2 ಗಂಟೆಗೆ ದೇವರ ಹಿಪ್ಪರಗಿಯಲ್ಲಿ ಒಂದು ಸಮಾವೇಶ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅದಾದ ಮೇಲೆ ಸಂಜೆ 4:20ಕ್ಕೆ ಯಾದಗಿರಿಯಲ್ಲಿ ಮೆಗಾ ರೋಡ್ ಶೋವನ್ನ ಕೂಡ ನಡೆಸ್ತಾರೆ. ರಾತ್ರಿ 8:45ಕ್ಕೆ ಕಲಬುರಗಿ ಮೂಲಕ ದೆಹಲಿಗೆ ಅವರು ನಿರ್ಗಮಿಸ್ತಾರೆ. ಬಿಜೆಪಿ ನಾಯಕರಿಗೆ ಹಳೆ ಮೈಸೂರು ಭಾಗವೇ ಟಾರ್ಗೆಟ್ ಆಗಿದೆ. ಪ್ರಧಾನಿ ಮೋದಿ ಅವರು, ಅಮಿತ್ ಶಾ ಆದ ಮೇಲೆ ಮಂಡ್ಯಕ್ಕೆ ಇದೀಗ ಯುಪಿ ಸಿಎಂ ಆಗಮನ ಆಗತ್ತೆ. ಒಂದು ಕಡೆ ಕೇವಲ ಪ್ರಧಾನಿಗಳು, ಇಲ್ಲಿ ಕೇವಲ ಅಮಿತ್ ಶಾ ಅವರು ಮಾತ್ರ ಬರ್ತಾ ಇಲ್ಲ. ಈಗ ಉತ್ತರ ಭಾರತದ ಭಾಗದಲ್ಲಿ ಬಹಳ ಫೇಮಸ್ ಆಗಿರುವಂತಹ ಯುಪಿಯ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಕರೆಸಲಿಕ್ಕೆ ಈಗಾಗಲೇ ಪ್ಲಾನ್ಗಳಾಗಿದೆ. ಹಾಗಾಗಿ ಪ್ರಚಾರದ ಅಖಾಡಕ್ಕೆ ಅವರು ಕೂಡ ಧುಮುಕಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ನಾಳೆ ಮಂಡ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಬೃಹತ್ತಾದಂತಹ ರೋಡ್ ಶೋವನ್ನ ಕೂಡ ನಡೆಸಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ರೆಡಿ ಆಗಿದೆ. ಮಂಡ್ಯದ ಬಳಿಕ ವಿಜಯಪುರದ ಬಸವನ ಬಾಗೇವಾಡಿಗೆ ಅವರು ಭೇಟಿ ಕೊಡ್ತಾರೆ. ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಆನಂತರ ಬೆಳ್ಳುಬ್ಬಿ ಪರವಾಗಿ ಅವರು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಯೋಗಿ ಆದಿತ್ಯನಾಥ್ ಅವರು. ಸೊ ಇಡೀ ದೇಶದಲ್ಲಿ ಬುಲ್ಡೋಸರ್ ಬಾಬಾ ಅಂತಲೇ ಹೆಸರುವಾಸಿಯನ್ನ ಪಡ್ಕೊಂಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ತಮ್ಮ ಖಡಕ್ ಆರ್ಡರ್ನಿಂದ, ತಮ್ಮ ಖಡಕ್ ನೇರ ನಡೆ ನುಡಿಗಳಿಂದ ಬಹಳ ಫೇಮಸ್ ಆಗಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಪ್ರಚಾರಕ್ಕೆ ಅಂತ ಹೇಳಿ ಆಗಮಿಸ್ತಾ ಇದ್ದಾರೆ. ಹಳೆ ಮೈಸೂರು ಭಾಗವನ್ನೇ ಅವರು ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕಾ ಅವರು. ಸೊ ಆ ಹಿನ್ನೆಲೆಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಟಿ ನರಸೀಪುರದಲ್ಲಿ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಪರವಾಗಿ ಪ್ರಚಾರ ಕಾರ್ಯವನ್ನ ಪ್ರಿಯಾಂಕಾ ಗಾಂಧಿ ಅವರು ನಡೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಹನ್ನೂರಿನಲ್ಲಿ ಮಹಿಳೆಯರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಸಂವಾದ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಸಂಜೆ 5:30ಕ್ಕೆ ಕೃಷ್ಣರಾಜನಗರದಲ್ಲಿ ರೋಡ್ ಶೋವನ್ನ ಕೂಡ ನಡೆಸ್ತಾರೆ ಪ್ರಿಯಾಂಕಾ ಗಾಂಧಿ. ಇದು ಶಾ ಬಂದು ಹೋದಂತಹ ಬೆನ್ನಲ್ಲೇ ಇದೀಗ ಪ್ರಿಯಾಂಕಾ ಗಾಂಧಿ ಅವರ ಎಂಟ್ರಿ ಕೂಡ ಆಗ್ತಾ ಇದೆ.
ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಒಂದು ಕಡೆ ಬಿಜೆಪಿಯವರು ಈ ಬಾರಿ ಏನಾದ್ರೂ ಆಗ್ಲಿ ಶತಾಯಗತಾಯ ಅಧಿಕಾರವನ್ನ ಹಿಡಿಲೇಬೇಕು ಅಂತ ಹೇಳಿ ಕೇಂದ್ರದಿಂದ ಸಾಕಷ್ಟು ಜನ ನಾಯಕರ ಮೇಲೆ ನಾಯಕರುಗಳನ್ನ ಕರ್ಕೊಂಡು ಬಂದು ಪ್ರಚಾರದ ಭರಾಟೆಗಿಳಿಸಿದ್ದಾರೆ. ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇವತ್ತು ಅಖಾಡಕ್ಕೆ ಇಳಿತಾ ಇದ್ದಾರೆ. ಒಟ್ಟಾರೆ ಚುನಾವಣಾ ರಣಕಣ ಯಾವ ರೀತಿಯಾಗಿ ರಂಗೇರಿದೆ ರಾಜ್ಯದಲ್ಲಿ? ಶ್ರುತಿ, ಇವತ್ತು ಮತ್ತು ನಾಳೆ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಚುನಾವಣಾ ರಣಕಣ ಬಹಳಷ್ಟು ರಂಗೇರಲಿದೆ. ಇವತ್ತು ಬಿಜೆಪಿ ಮಹಾ ಪ್ರಚಾರ ಅಭಿಯಾನ್ ಹೆಸರಿನಲ್ಲಿ ಇವತ್ತು ಮತ್ತು ನಾಳೆ 224 ಕ್ಷೇತ್ರಗಳಲ್ಲಿ ಕೂಡ ಮತದಾರರನ್ನು ಮತ್ತು ಕಾರ್ಯಕರ್ತರ ಮನ ಮುಟ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ರಾಜ್ಯಕ್ಕೆ ಆಗಮಿಸ್ತಾರೆ ಅನ್ನೋ ಮೊದಲೇ ಇದೀಗ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು, ಹಾಲಿ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನಿನ್ನೆಯಿಂದ ಪ್ರವಾಸವನ್ನ ಮುಂದುವರಿಸಿರುವಂತದ್ದು. ಇವತ್ತು ಕೂಡ ತೇರದಾಳ ಮತ್ತು ಯಾದಗಿರಿಯಲ್ಲಿ ಪ್ರವಾಸವನ್ನ ಮಾಡಿದ್ದಾರೆ. ಜೊತೆಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಮತ್ತು ರಾಜನಾಥ್ ಸಿಂಗ್, ಮನ್ಸುಖ್ ಮಾಂಡವೀಯ ಸೇರಿದಂತೆ ಒಟ್ಟು 98 ಕೇಂದ್ರದ ನಾಯಕರುಗಳು ಇವತ್ತು 98 ಕ್ಷೇತ್ರಗಳಲ್ಲಿ ಅಲ್ಲಿರ್ತಕ್ಕಂಥ ಮಂದಿರಗಳು, ರೋಡ್ ಶೋ, ರ್ಯಾಲಿ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಇನ್ನು ರಾಜ್ಯದ 150ಕ್ಕೂ ಹೆಚ್ಚು ನಾಯಕರುಗಳು ಕೂಡ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು. ಒಟ್ಟು 224 ಕ್ಷೇತ್ರಗಳಲ್ಲಿ ಬಿಜೆಪಿಯ ಎಲ್ಲಾ ನಾಯಕರುಗಳು, ಪ್ರಮುಖ ನಾಯಕರುಗಳು ಇವತ್ತು ಮಹಾ ಪ್ರಚಾರ ಅಭಿಯಾನ ಭಾಗವಹಿಸುತ್ತಿದ್ದಾರೆ ಮತ್ತು ನಾಳೆಯೂ ಕೂಡ ಇದು ಮುಂದುವರೆಯಲಿದೆ. ಇನ್ನು ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತೇರದಲ್ಲಿ ಕೂಡ ರೋಡ್ ಶೋ ಅನ್ನು ಮಾಡಿದ್ದಾರೆ. ನಂತರ ಯಾದಗಿರಿಗೆ ತೆರಳಿದ್ದಾರೆ. ಅದೇ ರೀತಿ ನಾಳೆ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಂಡ್ಯಕ್ಕೆ ಬರಲಿದ್ದಾರೆ. ಆ ಮುಖಾಂತರ ಮಂಡ್ಯದಲ್ಲಿ ಮುಂದಿನ ಲೋಕಸಭೆ ಚುನಾವಣೆಗೆ ತಮ್ಮ ಮತ ಬ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಮತ್ತು ಸಾಧ್ಯವಾದಷ್ಟು ಮಂಡ್ಯದಲ್ಲಿ 1 ಅಥವಾ 2 ಕ್ಷೇತ್ರ ಗೆಲ್ಲಬೇಕಂತ ಹೇಳಿ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ನಾಳೆ ಯೋಗಿ ಆದಿತ್ಯನಾಥ್ ಅವರು ಮಂಡ್ಯದಲ್ಲಿ ಮತ ಪ್ರಚಾರವನ್ನ ಮಾಡಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗ ಕೂಡ ಬರಲಿದ್ದಾರೆ. ಮಂಡ್ಯದ ನಂತರ ಬೆಳ್ಳುಬ್ಬಿ ಅವರಿಗೆ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.